ಮಾಡ್ತೀರಾ? ಸೊ ಅದನ್ನ ಬೇರೆ ಅಪ್ರೈಸರ್ನ ಸಿದ್ಧಾಚಾರ್ಯನನ್ನ ಕರೆಸಿ ಮಾಡಿಸ್ಬೇಕಿತ್ತಪ್ಪ ಅಂದರೆ ಇವತ್ತು ರೈತರು ಅವಶ್ಯಕತೆಗೆ ಅನುಗುಣವಾಗಿ ಬ್ಯಾಂಕಿಗೆ ಒಡವೆ ಇಡೋದಾಗಲಿ ಸಾಲದಲ್ಲಿ ಒಂದೊಂದು ಅಕೌಂಟ್ ಮಾಡಿ ತಗೊತಾ ಇರ್ತಾರೆ. ಆವಾಗ ಏನಾಗ್ತದೆ, ಯಾವುದೋ ಒಂದು ಅಕೌಂಟು NP ಆಗಿರ್ತದೆ, ಬ್ಯಾಂಕ್ಸ್ ಇನ್ನೊಂದು ಒಡವೆ ಇಟ್ಟಿದ್ದು ಇದು ಅದ. ನಾವು ಹೇಳ್ತಿರೋದು ಒಂದು ಖಾತೆಗೆ ಇನ್ನೊಂದು ಖಾತೆ ಲಿಂಕ್ ಇಟ್ಕೊಡ್ದು. ರೈತನಿಗೆ ಯಾವುದು ಎಮರ್ಜೆನ್ಸಿ ಬೇಕಿರುತ್ತೋ ಅದನ್ನು ಬಿಡಿಸ್ಕೊಳಕ್ಕೆ ಬರ್ತಾನೆ. ಜಮೀನು ಹಕ್ಕುಪತ್ರ ಇರ್ಬೋದು, ಇಲ್ಲ ಒಡವೆ ಆಗಿರ್ಬೋದು, ಅದನ್ನು ತುರ್ತಾಗಿ ಕೊಡ್ತಕ್ಕಂಥ ಕೆಲಸಗಳು ಬ್ಯಾಂಕಲ್ಲಿ ಆಗಲೇಬೇಕು. ಅದು ಯಾಕೆಂದರೆ ಇಟ್ಟಿರೋದು ಕಷ್ಟಕ್ಕೆ, ಒಡವೆ ಇರೋದು ಹೆಣ್ಮಕ್ಳಿಗೆ ಆಭರಣ. ಅದು ಅವ್ರು ಬರೋದೇನೋ ಫಂಕ್ಷನ್ ಇರುತ್ತೆ, ಮತ್ತೊಂದು ಮುಂಜಿ ಇರ್ತದೆ, ಒಡವೆ ಹಾಕಿ ಹೇಳೋರು ತವ್ರ ಮನೆಯವರು ನೀವು ಇವಳೇನೋ ಒಡವೆಲ್ಲ ಮಾರ್ಕೊಂಡೆ ಅಂತಾರೆ. ಅವರಲ್ಲಿ ಮಾನಸಿಕವಾಗಿ ಹಿಂಸೆ ಆಗ್ತದೆ. ಈ ಸನ್ನಿವೇಶಗಳು ಬ್ಯಾಂಕ್ಗಳು ಮಾಡೋದು ಏನಾಗ್ತದೆ, ಒಂದು ರೈತರ ಮನೆ ಆತ್ಮಹತ್ಯೆ ಅಂತ ಮಟ್ಟಕ್ಕೆ ತಂದಿಟ್ಬಿಡ್ತಾರೆ. ಆ ಕಾರಣಕ್ಕೆ ಆ ಥರ ಆಗಬಾರ್ದು ಅಂತ ಇವತ್ತು ಬಂದು ಇಲ್ಲಿ ಏನು ಬೀಡ್ ಬ್ಯಾಂಕ್ ಮುಂದೆ ಸ್ಟ್ರೈಕ್ ಮಾಡಿದ್ದೀವಿ. ಅದಕ್ಕೆ ಒಪ್ಕೊಂಡು ಈಗ ಏನು ನಿನ್ನೆ ರೈತ ಜಗದೀಶನ್ ಒಂದು ದುಡ್ಡು ಕಟ್ಟಿದ್ದ ಒಡವೆನ ವಾಪಸ್ ಕೊಡ್ತೀವಿ ಅಂತ ಹೇಳಿದರೆ, ಅದಕ್ಕೆ ಈಗ ನಾವು ಹೆಡ್ ಆಫೀಸ್ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದಕ್ಕೆ ನೀವು ಲಿಂಕ್ ಮಾಡಿಕೊಡ್ದು, ಲಿಂಕ್ ಮಾಡಿದ್ರೆ ಬೇರೆ ಥರ ಆಗ್ತದೆ. ಆ ಕಾರಣಕ್ಕೆ ಯಾರು ಯಾವುದನ್ನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಅದು ಹೆಡ್ ಆಫೀಸ್ ಕಳಿಸಿ ಉತ್ತರ ತಗೊಂಡು ನಾವು ಮಾಡ್ತೀವಿ, ಇಡೀ ಜಿಲ್ಲೆಗೆ ಅದು ಒಳ್ಳೆಯದಾಗುತ್ತೆ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳ ಕಾದು ನೋಡ್ತೀವಿ. 15 ಸಲ ಅವ್ರಿಗೆ ಸಮಯಾವಕಾಶ ಬೇಕಾಗ್ತದೆ. 15 ಸಲ ನಮಗೇನು ಉತ್ತರ ಕೊಡೋದು, ಅದಕ್ಕೇನು ಮತ್ತೆ ರಿಪ್ಲೈ ನಾನು ಬೇಕು ಅದನ್ನು ಮಾಡ್ತೀವಿ. 15 ದಿವಸ ಅವಕಾಶ ಕೊಡ್ತೀವಿ. ಈಗೇನು ಇವತ್ತಿನ ಸಮಸ್ಯೆ ಇದೆ, ಈಗೇನು ಒಡವೆದಿತ್ತು ಅದು ಒಡವೆ ಕೊಡ್ತಾರೆ. ಇನ್ನೊಂದು 2-3 ಸಮಸ್ಯೆಗಳು ಇದೇ ಥರದ ಇದೆ. ಅದಕ್ಕೆ ಮತ್ತೆ ಅವ್ರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ. ಇಲ್ಲಿ ಅದಕ್ಕೇನು ಉತ್ತರ ಕೊಡ್ತಾರೆ ನೋಡ್ಕೊಂಡು ಮುಂದಿನ ನಮ್ಮ ಚಳವಳಿಯಾಗಿ ಅಂತ ನಿರ್ಧಾರ ಮಾಡ್ತೀವಿ. ನೀವು ಹೇಳಿದಂತೆ ಒಂದು SB ಖಾತೆ ಅಂತ ಒಂದು ಖಾತೆ ತೆರೆದ್ರೆ ನಮ್ಮ ರೈತರು ತೆರೆಯೋದೇ SB ಅಕೌಂಟ್ ಅಂತ. ಅಲ್ಲಿ ಲೋನ್ ಅಕೌಂಟ್ ಒಂದು ಬಾರಿ ಇರ್ತಾರೆ, ಒಂದು ಬಾರಿ ಬಿತ್ತನೆಗೆ ಬೇಕು ಅಂತ ಆಭರಣಗಳಿಟ್ಟರೆ, ಒಂದು ಬಾರಿ ಗೊಬ್ಬರಕ್ಕೆ ಬೇಕು ಅಂತಾರೆ, ಇನ್ನೊಂದು ಬಾರಿ ಔಷಧಿಗೆ ಬೇಕು ಅಂತಂತಾರೆ, ಒಂದು ಸಲ ಕಟಾವಿಗೆ ಬೇಕು ಅಂತ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಕಟಾವಾಗಿ ಆ ಬೆಳೆ ಕೈಗೆ ಬಂದು ಬಿಡಿಸ್ಕೊಳ್ಳೋವರೆಗೂ ಹಂತವಾಗಿ ಯಾವ ಹಂತದಲ್ಲಾರು ಇಡ್ಬೋದು. ಅದು ಸಾಲದು ಅಂತ ಹೇಳಿ ಬೆಳೆ ಸಾಲಗಳು ಈಗಾಗಲೇ ಡೆವಲಪ್ಮೆಂಟ್ ಲೋನು ಎಲ್ಲ ಮಾಡಿರ್ತಾರೆ. ಒಂದು ಸಂಬಂಧ ಕಲ್ಪಿಸಬೇಡಿ. ಅಂದರೆ ಅದು ಏನಿದೆ ಬಡ್ಡಿ ಏನು ಇವರೇನು ಪುಕ್ಸಟೆ ಕೊಡಲ್ಲ. ಇವರೇನಿರುತ್ತೆ ಎಷ್ಟೇ ಸಾಲದ ಖಾತೆ ಇದ್ದರೂ ಆ ಸಾಲಕ್ಕೆ ತಕ್ಕಂಥ ಪರ್ಸೆಂಟೇಜ್ ಏನಿರುತ್ತೆ ಆ ಸಾಲದ ಬಡ್ಡಿ ಮತ್ತು ಹಣ ಕಟ್ಟಿಸ್ಕೊಂಡು ಕೊಡ್ತಾರೆ. ರೈತ ಯಾವ್ದು ಬೇಕು ಅಂತ ಕೇಳ್ತಾನೆ ಅದನ್ನು ಕೊಡೋ ಕೆಲಸ ಮಾಡಿ, ಅವರನ್ನು ಅಲ್ದಾಡಿಸ್ಬೇಡಿ, ಅವರನ್ನು ವೈಯಕ್ತಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡಬೇಡಿ ಅಂತ ನಾವು ಒತ್ತಾಯಿಸ್ತೀವಿ. ನಾವು ನಮ್ಮಲ್ಲಿ ಬೇಲೂರು ತಾಲೂಕಿನ ಎಲ್ಲ ಬ್ಯಾಂಕ್ಗಳನ್ನು ನಾವು APMC ಒಳಗಡೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಈ ಹಿಂದೆ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕರೆದು ಸಭೆ ಮಾಡಿದ್ವಿ. ಅವರೆಲ್ಲರಿಗೂ ಇದೇ ವಿಚಾರಗಳು ಹೇಳಿದ್ವಿ. ಒಂದಕ್ಕೊಂದು ಸಂಬಂಧ ಕಲ್ಪಿಸ್ಬೇಡಿ, ಸುಸ್ತಿ ಆಗಿರಲಿ ಮತ್ತೊಂದಾಗಿ ಆಗಿರಲಿ, ಅದಕ್ಕೆ ಯಾವ್ದು ಬೇಕು ಅಂತ ಕೇಳ್ತಾರೆ ಅದನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಆಗದೆ ಅದ್ರ ಮುಂದುವರೆದು ಕೂಡ ಒಂದು ವಿಚಾರ ಹೇಳಿದ್ದೀವಿ. ನಿಮ್ಮಲ್ಲಿರೋ ಅಂಥ ಜಿಲ್ಲಾ ಮಟ್ಟದ ಮುಖ್ಯಸ್ಥರೇನಿದ್ದಾರೆ ಬ್ಯಾಂಕಿನ, ಅವ್ರಿಗೆ ಮುಖ್ಯ ವ್ಯವಸ್ಥಾಪಕರ ಗಮನಕ್ಕೆ ತನ್ನಿ. SLBC BLBC ಅಂತ ಮೀಟಿಂಗ್ಗಳು ನಡೀತವೆ. ಆ ಮೀಟಿಂಗ್ಗಳಲ್ಲಿ ನಮ್ಮಲ್ಲಿರೋ ಅಂಥ ರಾಜ್ಯ ಮಟ್ಟದ ನಾಯಕರಿರ್ಬೋದು, ಜಿಲ್ಲಾ ಮಟ್ಟದ ನಾಯಕರಿರ್ಬೋದು, ಆ ಸಭೆಯಲ್ಲಿ ಕರೀರಿ. ನಿಮಗೆ ಗೊತ್ತಿಲ್ಲದ ವಿಚಾರಗಳನ್ನು ನಾವು ತರ್ತೀವಿ. ಸಾಲಗಳು ಸುಸ್ತಿ ಆಗಲ್ಲ, ಬ್ಯಾಂಕ್ಗಳು ಉಳಿಬೇಕು, ರೈತನೂ ಉಳಿಬೇಕು, ಹಳ್ಳಿಗಳು ಉಳಿಬೇಕು ಅಂತ ನಾವು ಅವರಿಗೆ ಪದೇ ಒತ್ತಾಯಿಸಿದ್ದೀವಿ. ಆದರೂ ಅದನ್ನು ಗಮನಕ್ಕೆ ಹಾಕ್ಕೊಂಡಿಲ್ಲ. ಇದುವರೆಗೂ ಯಾವುದೇ SLBC ಮೀಟಿಂಗ್ಗಳಲ್ಲಿ SLBCನಲ್ಲಿ ಇವರು ಇರ್ತಾರೆ, CS ಅಧ್ಯಕ್ಷರಿರ್ತಾರೆ. ಇದುವರೆಗೂ ಜಿಲ್ಲಾ ಮಟ್ಟದ ಸಮಸ್ಯೆ ಅವರಿಗೆ ಅರಿವಾಗಿ ಬಂದಿಲ್ಲ ಅನಿಸುತ್ತೆ. ಇವೆಲ್ಲ ಅವ್ರ ಗಮನಕ್ಕೆ ತರಬೇಕಾಗಿದೆ. ಇವರು ಅವ್ರಿಗೆ ತರ್ತಾರೋ ಇಲ್ಲ ಇವ್ರ ಮನೆ ಕಾರ್ಯವ್ಯಾಪ್ತಿ ನಂದು ಇಷ್ಟೇ ಇರುತ್ತೆ ಅಂತ ಲಿಮಿಟ್ ಮಾಡ್ಕೊಂಡು ಇವರು ಹೆದರಿ ಏನಾರು ಮೌನವಾಗ್ತಾರೋ ಅನ್ನೋದು ನಮ್ಮಲ್ಲಿ ಆತಂಕ. ಹಳ್ಳಿ ರೈತರುಗಳಿಗೆ ಇವ್ಯಾವ ಮಾಹಿತಿ ಹೋಗ್ತಾ ಇಲ್ಲ. ಈಗ ಇವ್ರ ಹಂತಕ್ಕೆ ತಂದಿದ್ದೀವಿ. ಇವರು AGM ಇದ್ದಾರೆ, RO ಇದ್ದಾರೆ. ಇವ್ರಿಗಿಂತ ಉನ್ನತಾಧಿಕಾರಿಗಳಿಗೆ ಇವರಿಗೆ ನಾವೀಗ ಮನವಿ ಏನು ಪತ್ರ ಕೊಟ್ಟಿದ್ದೀವಿ, ಇದನ್ನು ವ್ಯವಹರಿಸ್ತೀವಿ ಅವ್ರ ಜೊತೆ ಪತ್ರಾಂಕಿತವಾಗಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿ ಉತ್ತರ ಬಾರದೇ ಇದ್ದರೆ 15 ದಿನ ನಂತರ ರಾಜ್ಯ ಮಟ್ಟದ ನಾಯಕರಿಗೆ ಗಮನಕ್ಕೆ ತಂದು, ಅದನ್ನು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಂದು RBIನವರೆಗೂ ಏನು ತಗೊಂಡೋಗ್ಬೇಕಾಗುತ್ತೆ ಈ ಸಮಸ್ಯೆನ, ಅಲ್ಲಿವರೆಗೂ ತಗೊಂಡೋಗೋ ಕೆಲಸನ ಮಾಡ್ತೀವಿ.